ಓಕೆ, ಇನ್ನು ಮೂಡ ಪ್ರಕರಣ. ಈ ಪ್ರಕರಣದಲ್ಲಿ ಮುಖ್ಯಮಂತ್ರಿಗಳನ್ನು ಇಕ್ಕಟ್ಟಿಗೆ ಸಿಕ್ಕಾಕ್ಸೋದಕ್ಕೆ ಈಗ ವಿಪಕ್ಷಗಳು ತಂತ್ರಗಾರಿಕೆಯನ್ನು ಮಾಡ್ತಾ ಇದೆ. ಸಿಎಂ ಪತ್ನಿಗೆ ಪರಿಹಾರ ರೂಪದ 14 ಸೈಟ್ಗಳ ಹಂಚಿಕೆನೇ ಬಿಜೆಪಿಗೆ ಅಸ್ತ್ರವಾಗಿದೆ. ಈ ನಡುವೆ ಸಿದ್ದರಾಮಯ್ಯ ಏಕಸದಸ್ಯ ವಿಚಾರಣಾ ಆಯೋಗ ರಚನೆ ಅಸ್ತ್ರವನ್ನು ಹೂಡಿದ್ದಾರೆ. ಆದರೂ ಸಿಎಂ ರಾಜೀನಾಮೆ ಒತ್ತಾಯಿಸಿ ಪ್ರತಿಭಟನೆ ನಡೆಸೋದಕ್ಕೆ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. ಇದೀಗ ಒಗ್ಗಟ್ಟಿನ ಅಸ್ತ್ರವನ್ನು ಝಳಪಿಸ್ತಾ ಇದೆ ಕೈಪಡೆ. ಅರ್ಕಾವತೆ ರೀಡುವ ಅಕ್ರಮ ಆರೋಪ ಪ್ರಕರಣದಲ್ಲಿ ಶಾಸಕರು ಕೂಡ ಸಿಎಂ ಪ್ರಕಾರ ನಿಂತಿದ್ದರು. ಕಡೇ ತನಕವೂ ವಿಪಕ್ಷಗಳ ಆರ್ಭಟಕ್ಕೆ ಮಣಿಯದೆ ಟಕ್ಕರ್ ಕೊಟ್ಟಿದ್ದರು. ಈಗಲೂ ಅದೇ ಮಾಡೆಲ್ ತಂತ್ರವನ್ನು ಹೂಡಿದೆ. ಡಿಕೆಶಿ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಪ್ರತ್ಯೇಕ ಮಾತುಕತೆಯನ್ನು ನಡೆಸಿದ್ದಾರೆ. ಕಲಾಪದ ವೇಳೆ 15 ನಿಮಿಷಗಳ ಕಾಲ ಮಾತುಕತೆ ನಡೆಸಿ ಇಬ್ಬರೂ ದೋಸ್ತಿಗಳನ್ನು ಮಣಿಸುವ ತಂತ್ರವನ್ನು ಹೆಣೆದಿದ್ದಾರೆ. ಹಾಗಾದರೆ ಸದನ ಕದನದಲ್ಲಿ ಯಾರು ಯಾರನ್ನು ಮಣಿಸ್ತಾರೆ, ಯಾರಿಗೆ ಯಾರು ಟಕ್ಕರ್ ಕೊಡ್ತಾರೆ ಅನ್ನೋದು ಕುತೂಹಲ. ಇವತ್ತು 2ನೇ ದಿನ ಸೆಷನ್. ಇವತ್ತು ಯಾವ ರೀತಿ ಆಗುತ್ತೆ ನೋಡಬೇಕು. ಸೊ ಒಟ್ಟಾರೆ ಇವಾಗ ಇಷ್ಟೆಲ್ಲ ವಿಚಾರಗಳು ಒಂದು ಸೆಷನ್ ಆರಂಭ ಆಗ್ತಾ ಇದ್ದ ಹಾಗೆಯೇ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಬ್ರಹ್ಮಾಂಡ ಭ್ರಷ್ಟಾಚಾರ ಮತ್ತು ಮೂಢ ಹಗರಣ ಇದೆರಡನ್ನು ಇಟ್ಕೊಂಡು ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಕ್ಕಾಕಿಸುವ ತಂತ್ರವನ್ನು ಬೋತ್ BJP ಮತ್ತು JDS ಮಾಡ್ತಾ ಇದೆ. ಅದಕ್ಕೆ ಕೌಂಟರ್ ಇವರು ಕೂಡ ಕೊಡ್ತಾ ಇದ್ದಾರೆ. ನೋಡೋಣ ಕೊನೆಗೆ ಇದೇನಾದರೂ ತಾರ್ಕಿಕ ಅಂತ್ಯಕ್ಕೆ ಹೋಗುತ್ತಾ ಅಥವಾ ಹೀಗೆ ಕಚ್ಚಾಡಿಕೊಂಡು 10 ದಿನ ತಳ್ಳಿಬಿಡ್ತಾರಾ ಅಂತ.